ಯಪ್ಪ ಭಯ ಇಲ್ದಂಗೆ ಇವತ್ತು ಮನೆ ಗಂಟ ಓಡಿಸ್ಕೊಬರೋಣ ಅಂತ ಸಿಟಿ ಮೇನ್ ಏರಿಯಾದಲ್ಲಿ ಓಡಿಸ್ತಾ ಇದ್ದೀನಿ. ಸೊ ತೊಡೆ ಮೇಲೆ ಬಿದ್ದರೆ ಮುಗಿತ ಮೇಲೆ ಕತೆ. ಸೊ ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ಮಾಡೋಕೊಳ್ತೀನಿ. ಯಾಕಂದರೆ ಬಿಸಿ ಅನುಭವ ನೋಡ್ಬಿಟ್ಟಿದ್ದೀನಿ. ಇರೋ ಬರೋ ತೊಡೆ ಮೇಲೆಲ್ಲ ಬರೀ ಗಾಯಗಳೇ ಮಾಡ್ಕೊಬಿಟ್ಟಿದ್ದೀನಿ. ಕೊತ್ತಂಬರಿ ತಂದಿದ್ದೀನಿ. ಇದನ್ನೆಲ್ಲ ತಂದರೆ ಅಂದರೆ ಇವಾಗ ಕೊತ್ತಂಬರಿ ತಂದರೆ ಒಂದು ಸಾರಿ ಬಿಡಿಸಿಟ್ಕೊಂಡು ಒಂದು ವಾರ ಪೂರ್ತಿ ಕಂಪ್ಲೀಟ್ ಬರುತ್ತೆ. ಕೆನೆ ಮೊಸರಿತ್ತು, ಅದನ್ನು ಚೆನ್ನಾಗಿ ರುಬ್ಬಿಕ್ಕೆ ಇಷ್ಟಪ್ಪ ಬೆಣ್ಣೆ ಬಂತು. ಸೊ ಬೆಣ್ಣೆನ ಸ್ವಲ್ಪ ಕೂಡಿಟ್ಟಿದ್ದೀನಿ. ಕಷ್ಟನೇ ಪಡಬೇಕಾಗಿದೆ, ಎಷ್ಟು ನೀಟಾಗಿ ಕಟ್ಟಾಗ್ತಾಯಿದೆ. ಸೊ ಇವಾಗ ಎಲ್ಲ ರೆಡಿಯಾಗಿದೆ ಮೊಟ್ಟೆ ಕಬಾಬಿಗೆ. 4 ತೀಟಲ್ ನೋಡಪ್ಪ, ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟವನೆ ಗುಂಡು ರಾಜ್ ಅವರು. ನೋಡಿ ಅಲ್ಲಿ 5 ನಿಮಿಷ ಬಿಟ್ಟರೆ ಹೋಗಿ ಮಳ್ಳಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಬಂದವನೆ. ಎಲ್ಲರಿಗೂ ಕಲಿಯುವಾಗ ತುಂಬ ಭಯ ಇರುತ್ತೆ. ನಂದು ವೀಲ್ ಚೇರ್ ಬೈಕ್ ತೊಗೊಂಡೋದಾಗ ಫಸ್ಟ್ ದಿನ ಸಿಟಿ ಏರಿಯಾಗೆ ಹೋಗ್ಬಿಟ್ಟು ಎದ್ರಕೊಂಡು ಬಂದು ನಿಲ್ಲಿಸ್ಬಿಟ್ಟು 1 ತಿಂಗಳು ಗಾಡಿ ಮುಟ್ಟಿರಲಿಲ್ಲ ನಾನು. ಲೆಫ್ಟು ರೈಟು ಹಿಂದೆ ಮುಂದೆ ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೇಕು, ಗೇರ್ ಚೇಂಜ್ ಮಾಡಬೇಕು, ಸ್ಟೇರಿಂಗ್ ಹಿಡ್ಕೋಬೇಕು, ಬ್ರೇಕ್ ಹೊಡಿಬೇಕು, ಆಮೇಲೆ ಎಸ್ಲೇಟರ್ ಕೊಡಬೇಕು, ಎಲ್ಲ ಮಾಡಬೇಕಲ್ಲ ಒಬ್ರೇ. ಕಾರ್ ಓಡಿಸ್ಬೇಕಾರೆ ಹೆಂಗಪ್ಪ ಕತೆ. ಮಳೆಯಲ್ಲಿ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು. ಅಪರೂಪಕ್ಕೆ ಕಾರ್ ಓಡ್ಸೋಕೆ ಬಂದರೆ ಮಳೆ ಬಂದ್ಬಿಟ್ಟೈತಿ ಇವಾಗ. ಹೋಗ್ಬಿಡುತ್ತೆ. ಇದು ಏನು ಗೊತ್ತಾ, ಮಣ್ಣು ಹಸಿ ಮಣ್ಣಿಂದ ಒಣಗಿಸ್ತೀವಲ್ಲ, ಇದು ಜಸ್ಟ್ ಒಂಚೂರು ಸ್ಕ್ರ್ಯಾಚ್ ಆದರೂ, ಒಂದಕ್ಕೊಂದು ಟಚ್ ಆದರೂ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಇವತ್ತು ನಮ್ಮ ಮನೆ ಹತ್ರನೇ ಒಂದು ಗಿಡ ಕಾಯಿ ಬಿಟ್ಟಿದ್ದು. ಆ್ಯಕ್ಚುಲಿ ಇದು ಏನು ಕಾಯಿ ಅಂತ ಫಸ್ಟ್ ನಂಗೆ ಗೊತ್ತೇ ಆಗಲಿಲ್ಲ, ಯಾಕಂದರೆ ತುಪ್ಪದ ಹೀರೆಕಾಯಿ ನಾವು ಯಾವತ್ತೂ ಬೆಳೆದಿರಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ಸೊ ಸೋರೆಕಾಯಿ ಗಿಡ ಅಂತ ಹೇಳಿದರು ಇಲ್ಲಿ ಬಂದವರು ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಸರಿ ಅಂದ್ಬಿಟ್ಟು ಅದು ಕಾಯಿ ಬಿಡೋವರೆಗೂ ವೆಯ್ಟ್ ಮಾಡಿ 2 ಕಾಯಿ ಬಿಟ್ಟಿತ್ತು. ಸೊ ಇನ್ನೂ 2 ಕಾಯಿ ಇತ್ತು, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ ನಮಗೆ. ಸೊ ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ. ಕಡ್ಲೆಕಾಳು ಹುರಿದಿಟ್ಕೊಂಡಿದ್ದೀನಿ. ಹೀರೆಕಾಯಿ ಯಾಕೆ ಮಾಡ್ತಿದ್ದೋ ಫಸ್ಟು, ಅದಕ್ಕೆ ಹೀರೆಕಾಯಿ ಅನ್ನೋದು ಬರ್ತಿದೆ ನಂಗೆ ಬಾಯಿಗೆ. ಸೊ ಖಾರಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನ ರುಬ್ಕೊಂಡು ಕಾಳು ಮತ್ತು ಇದನ್ನು ಒಗ್ಗರಣೆ ಆದಮೇಲೆ ಖಾರನ ಬೇಯಿಸೋಕೆ ಹಾಕ್ತಿರೋ ಅಂಥದ್ದು. ಸೊ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೋಬೇಕು. ಅದಕ್ಕೂ ಮೀರಿದ್ದು ಒಂದು ಸ್ಪೆಷಲ್ ಐಟಮ್ ಇದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಟಿರಬೇಕು ಮೊದಲೇ, 1 ಅವರ್ ಮುಂಚೆನೇ ನೆನೆಸಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ. ಏನಕ್ಕೆ ಅಕ್ಕಿ ಹಾಕೊಳ್ಳೋದು ಅಂತ ಹೇಳಿದ್ರೆ ಸಾಂಬಾರು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಸಾಂಬಾರು. ತೆಳ್ಳಗಾಗ್ಬಿಟ್ರೆ ಅಂತ ಕಷ್ಟ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅದು ಇದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ನಾವೇನು ಹಾಕೋದು ಬೇಕಾಗಿಲ್ಲ. ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕ್ಬಿಟ್ಟು ಖಾರನ ಬೇಯೋದಕ್ಕೆ ಅಂತ ಬಿಡೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಸೊ ಇವಾಗ ನೀರೆಲ್ಲ ಮಿಕ್ಸ್ ಮಾಡಿದ್ದೀನಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೋದು. ಸೊ ಹಾಲು ಕೂಡ ನಾನು ಪಕ್ಕದಲ್ಲಿ ಕಾಯ್ಸೋಕೆ ಇಟ್ಟಿರೋವಂಥದ್ದು. ಕಾಳನ್ನ ಇವಾಗ ಕುದಿಯೋ ಟೈಮಲ್ಲಿ ಹಾಕುವಂಥದ್ದು ಇದನ್ನು ಸಾಂಬಾರು ಒಳಗಡೆ. ಸೊ ಹಾಲು ಯಾವಾಗ ಬಿಡ್ತೀವಿ ಅಂದರೆ ಕೊನೆಯಲ್ಲಿ ಬಿಡ್ತೀವಿ ನಾವು. ಈ ಖಾರದಲ್ಲಿ ನಾನು ಹುಣಸೆಹಣ್ಣು ಮಿಕ್ಸ್ ಮಾಡ್ಕೊಂಡಿಲ್ಲ, ಏನಕ್ಕಂದರೆ ಹಾಲು ಬಿಡಬೇಕಲ್ಲ, ಅದಕ್ಕೋಸ್ಕರ ಖಾರ ಕಮ್ಮಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಾಳು ಒಂದಷ್ಟು ಬೆಂದಾದಮೇಲೆ ಲಾಸ್ಟಲ್ಲಿ ಕಾಯಿ ಬೇಯೋದು ಲೇಟ್ ಅಲ್ವಾ, ಅಂದರೆ ಸ್ವಲ್ಪ ಇದಲ್ವ ಕಾಳು ಬೇಯೋದು, ಹಾಗಾಗಿ ಕಾಯಿನ ಲೇಟಾಗಿ ಇಟ್ಕೊಳ್ಳೋದು. ಆ್ಯಕ್ಚುಲಿ ಇದು ಮಣ್ಣಿನ ಜ್ಯುವೆಲರಿ. ಕೆಲವೊಬ್ರು ಇದೇ ಥರ ಮಾಡಿಬಿಟ್ಟು ನಾವು ಫೈರಿಂಗ್ ಮಾಡ್ಕೊಳ್ತೀವಿ, ಫೈರಿಂಗ್ ಆದಮೇಲೆ ಪೇಂಟಿಂಗ್ಸ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಈ ಥರ ರಾ ಇರೋದನ್ನೇ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆಲ್ಲ ಹ್ಯಾಂಡ್ಮೇಡ್ ಈ ಥರ ಮಾಡಿಕೊಡ್ತೀನಿ ನಾನು. ಸೊ ಇಷ್ಟೊಂದು ಜನಕ್ಕೆ ಇದೇ ಥರ ಮಾಡಿ ಕಳಿಸಿದ್ದೀನಿ ನಾನು. ಕೆಲವೊಬ್ರು ಫೈರಿಂಗ್ ಮಾಡಿಕೊಡಿ, ಈ ಥರ ಮಾಡಾದ್ಮೇಲೆ ನಾವೇ ಪೇಂಟಿಂಗ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ಅಂತಾರೆ. ಇವರೊಬ್ಬರು ಈ ಥರ ಹ್ಯಾಂಡ್ಮೇಡ್ ಮಾಡಿಕೊಡಿ, ನಾವೇ ಫೈರಿಂಗ್ ಮಾಡ್ಕೊಳ್ತೀವಿ ಮನೇಲಿ ಅಂತ ಹೇಳಿದ್ರು. ಹಾಗಾಗಿ ಬಟ್ ಇದನ್ನು ಪ್ಯಾಕಿಂಗ್ ಅಂತೂ ತುಂಬ ಸೂಕ್ಷ್ಮವಾಗಿ ಮಾಡಬೇಕು ನಾವು. ಏನಕ್ಕಂದರೆ ಇದು ಒಡೆದೋಗ್ಬಿಡುತ್ತೆ. ಇದು ಏನು ಗೊತ್ತಾ, ಮಣ್ಣು ಹಸಿ ಮಣ್ಣಿಂದ ಒಣಗಿಸ್ತೀವಲ್ಲ, ಇದು ಜಸ್ಟ್ ಒಂಚೂರು ಸ್ಕ್ರ್ಯಾಚ್ ಆದರೂ, ಒಂದಕ್ಕೊಂದು ಟಚ್ ಆದರೂ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಅದೇ ಇದು ಬೆಂದಿರೋ ಅಂಥದ್ದು, ಇದು ಒಡೆದೇ ಹೋಗೋಲ್ಲ. ಸೊ ಇದನ್ನು ಹೆಂಗೆ ಬೇಕಾದರೂ ಎಸೆದು ಕಳಿಸ್ಬೋದು. ಹೇಳಬೇಕು ಅಂದರೆ ಇದಕ್ಕೆ ಈ ಥರ ಎಲ್ಲ ಪ್ಯಾಕಿಂಗು ಮಾಡಲ್ಲ, ಹಂಗೆ ಬಾಕ್ಸಿಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಕಳಿಸ್ತೀನಿ ನಾನು. ಇದೇನು ಭಯ ಪಡೋಂಗಿಲ್ಲ, ಯಾಕಂದರೆ ಚೆನ್ನಾಗಿ ಫೈರ್ ಆಗಿದೆ ನೋಡಿ. ಯಾವುದೇ ಬೇಸ್ ಪೇಂಟು ಕೂಡ ಮಾಡಿಲ್ಲ ನಾನು ಇದಕ್ಕೆ. ಚೆನ್ನಾಗಿ 2-3 ಸಾರಿ ಒಟ್ಟಾಗಿ ಬೇಯಿಸಿರೋವಂಥದ್ದು. ಸೊ ಬೆಂದಿರೋದಕ್ಕೂ ಬೇಯದೇ ಇರೋದಕ್ಕೂ ಇದೇ ವ್ಯತ್ಯಾಸ. ಸೊ ಇದು ಗಟ್ಟಿ ಇರಲ್ಲ, ಅದಕ್ಕೋಸ್ಕರ ಇದು ನೀಟಾಗಿ ಪ್ಯಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಪ್ಯಾಕಿಂಗ್ ಮಾಡಿ ಒಂದೊಂದು ಪೇರ್ನ ಈ ಥರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಭಯ ಆಗುತ್ತೆ, ಇದನ್ನು ಹಂಗೆ ಕಳಿಸೋದಕ್ಕೂ ಆಗೋಲ್ಲ. ಸೊ ಹೊಡೆದೋಗ್ಬಿಟ್ರೆ ಮತ್ತು ಮಣ್ಣಿಂದಲ್ವಾ, ಸೊ ಒಂದಕ್ಕೊಂದು ಟಚ್ ಆದರೂ ಕಷ್ಟನೇ. ಅದಕ್ಕೋಸ್ಕರ ಬೇರೆ ಬೇರೆ ಇಟ್ಟು ಈ ಥರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ.
ಬಬಲ್ ರ್ಯಾಪಲ್ಲಿ ಪ್ಯಾಕಿಂಗ್ ಮಾಡ್ತಾರೋಂಥದ್ದು. ಮತ್ತು ಹೊಡೆದೋದ್ರೆ ವೇಸ್ಟ್ ಇದು. ಮಾಡಿರೋ ಡಿಸೈನ್ಸ್ ಎಲ್ಲ ಕೈಯಿಂದ ಮಾಡಿರ್ತೀವಿ. ಹ್ಯಾಂಡ್ಮೇಡ್ ಅಂದರೆ ಅಷ್ಟು ಒಂದು ಟೈಮ್ ತೊಗೊಂಡು ಮಾಡುವಂಥ ಒಂದು ಕೆಲಸ ಅಂತ ಹೇಳ್ಬೋದು. ಅದಕ್ಕೆ ಇವಾಗ ಹಿಂಗೆ ಸಪ್ರೇಟು ನಾನು ಮಾಡಿಬಿಟ್ಟು ನಿಮಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಈ ಥರ ಬರೀ ಡಿಸೈನ್ ಮಾಡ್ಕೊಳ್ಬೇಕಾದ್ರೂ ಇದನ್ನು ಕೇಳಿದ್ರೆ ನಾನು ಕೊರಿಯರೆಲ್ಲ ಮಾಡ್ತೀನಿ. ಇದೇ ಥರ ಅವ್ರಿಗೆ ಇವಾಗ ಪ್ಯಾಕಿಂಗ್ ಮಾಡಿಕೊಡ್ತಾರಂಥದ್ದು ನಾನು. ಸೊ ನೋಡಿ, ಬಟ್ ಏನಂದರೆ ತುಂಬ ಸೂಕ್ಷ್ಮವಾಗಿರ್ತವೆ ಇವೆಲ್ಲ, ಹುಷಾರಾಗಿ ಪ್ಯಾಕಿಂಗ್ ಮಾಡಬೇಕು. ಅಪರೂಪಕ್ಕೆ ಕಾರ್ ಓಡ್ಸೋಕೆ ಬಂದರೆ ಮಳೆ ಬಂದ್ಬಿಟ್ಟೈತಿ. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಮೋಡನೂ ಆಗಿದೆ. ಸೊ ಟೈಮ್ 5:30, ಬಟ್ ಆದರೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಇವಾಗ ಹೆಂಗಪ್ಪ ಡ್ರೈವಿಂಗ್ ಮಾಡೋದು ಅನ್ನಂಗಾಗಿದೆ ಕತೆ. ನಮ್ಮ ಗುಂಡು ರಾಜ್ನ ಕರ್ಕೊಂಡು ಬಂದಿದ್ದೀವಿ. ಯಾವ ಮೂಲ ಇದೆಯಾ ಗುಂಡಮ್ಮ ಆಗಳ ಇಲ್ಲೇ ಕೂತೈತೆ, ಇಲ್ಲಿ ಕೂತಿದ ಗುಂಡು ರಾಜು. ಇವಾಗ ನಾವು ಕಾರ್ ಡ್ರೈವಿಂಗ್ ಮಾಡಬೇಕು. ಸೊ 5ನೇ ಕ್ಲಾಸ್ಗೆ ನಾವು ಬಂದಿರೋಂಥದ್ದು ಇವಾಗ. ನಾನು ಇವಾಗ 5th ಕ್ಲಾಸ್ ಕಲಿಯಕ್ಕೆ ಬಂದಿರೋಂಥದ್ದು. ಆ್ಯಕ್ಚುಲಿ ಬಂದರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಆದರೂ ಇವಾಗ ನಾವು ಟ್ರೈ ಮಾಡಿ ಗಾಡಿ ಓಡಿಸ್ತಾ ಇದ್ದೀವಿ. ಮಳೆಯಲ್ಲಿ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು. ಆದ್ರೂ ಮೊದಲಿಗಿಂತ ಭಯ ಕಮ್ಮಿ ಆಗಿದೆ. ಆರಾಮಾಗಿ ಓಡಿಸ್ಬೋದು ಅಂತ ಅನ್ಸುತ್ತೆ. ಕಲ್ತ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕಲಿಬೇಕಾದ್ರೆ ಬ್ರಹ್ಮವಿದ್ಯೆ, ಆಮೇಲೆ ಕೋತಿ ವಿದ್ಯೆ ಮಾಡ್ಕೋಬೋದು. ಕಲಿಯುವಾಗ ಎಲ್ಲನೂ ಅಷ್ಟೇ, ಅಡುಗೆಯಿಂದ ಹಿಡಿದು ಎಲ್ಲ ಕೆಲಸಗಳು ಹಂಗೆ ಇರ್ತವೆ. ಕಲ್ತಾದ್ಮೇಲೆ ತುಂಬ ಈಸಿ ಕೆಲಸ ಅನಿಸುತ್ತೆ. ಫಸ್ಟೇ ಕೂತ್ಕೊಂಡಾಗಂತೂ ಬಾಯಿ ಬಿಡ್ಕತ್ತಾ ಇದೆ, ಅಯ್ಯಯ್ಯೋ ಯಾರೋ ಕಾರ್ ಬಂದ್ಬಿಡ್ತು, ಗಾಡಿ ಬಂದ್ಬಿಡ್ತು ಅಂತ ಎಲ್ಲ ಬಿಡ್ಕತ್ತಾ ಇದೆ. ಇವಾಗ ಯಾವ ಕಡೆ ಹೋಗೋದು ನಾವು? ಇವಾಗ ಟರ್ನ್ ಆಗಬೇಕು, ಸ್ಟ್ರೈಟ್ ಹೋಗ್ಬೇಕು, ಸ್ಟ್ರೈಟ್. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ಫಸ್ಟ್ ಬಂದಾಗ ಎಲ್ಲ ಕಡೆ ಓಪನ್ ಇತ್ತು ರೋಡ್, ಯಾವ ಕಡೆ ಓಡಿಸ್ಬೋದಾಗಿತ್ತು. ಇವಾಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ತುಂಬ ದಿನ ಆಯಿತು ಬಂದೇ ಇಲ್ಲ ನಾನು. ಆ್ಯಕ್ಚುಲಿ ಹೇಳಿದ್ನಲ್ಲ 4th ಕ್ಲಾಸ್ದು ವಿಡಿಯೋ ಮಾಡಿರೋದು. ಇವಾಗ 5ನೇ ಕ್ಲಾಸಿಗೆ ಬಂದಾದ್ಮೇಲೆ ನಾವು ಎಲ್ಲೂ ಹೋಗೋಕ್ಕಾಗ್ತಾ ಇರೋ ಥರ ರೋಡೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಅದಕ್ಕೆ ನಿಧಾನವಾಗಿದೆ, ರೋಡಲ್ಲೇ ಸ್ವಲ್ಪ ದೂರ ಹೋಗಿ ಓಡ್ಸೋದು ಕಲಿತಾ ಇದ್ದೀನಿ. ಸ್ವಲ್ಪ ಸಿಟಿ ಏರಿಯಾದಲ್ಲಿ ಓಡ್ಸೋದು ಕಲಿಬೇಕು, ಬಟ್ ಅದು ಒಂದು ಕಡೆ ಭಯ ಆಗುತ್ತೆ. ಏನು ಮಾಡೋದು, ಸ್ವಲ್ಪ ಕಲಿತಾ ಎಲ್ಲ ಬರುತ್ತೆ. ಇಲ್ಲಿ ಯಾವುದೋ ಒಂದು ಕಾರ್ ಸುಟ್ಟೋಗ್ಬಿಟ್ಟೈತೆ, ಹೆಂಗಂತನ ಗೊತ್ತಾಗ್ಲಿಲ್ಲ ಇಲ್ಲಿ. ಸೊ ಕಾರೆಲ್ಲ ಪೂರ್ತಿ ಸುಟ್ಟೋಗಿದೆ ಅನ್ಸುತ್ತೆ. ಇಲ್ಲೇ ಇದೆ ನೋಡಿ, ಕಾರು ಸುಟ್ಟೋಗಿದೆ ಕಂಪ್ಲೀಟಾಗಿ. ಪೂರ್ತಿ ಸ್ಮ್ಯಾಶ್ ಆಗ್ಬಿಟ್ಟೈತೆ ಕಾರ್. ಮಳೆ ನೋಡಿ ಎಷ್ಟು ತೇವ ಅಂದರೆ ತೇವ ಆಗೈತೆ. ಇವಾಗ ಸ್ಟ್ರೈಟೇ ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ಯಾವ ಕಡೆ ರೋಡ್ ಓಪನ್ ಇದೆಯೋ ಗೊತ್ತಿಲ್ಲ, ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ನೋಡಿ ಚೆನ್ನಾಗಿತ್ತು ಫಸ್ಟು, ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಲ್ಲ, ಸ್ಟ್ರೈಟೇ ಹೋಗ್ಬೇಕಷ್ಟೆ. ಮಳೆಯಲ್ಲಿ ಓಡ್ಸೋಕ್ಕೂ ಆಗ್ತಾಯಿಲ್ಲ. ಸುಮ್ಮನೆ ಆರಾಮಾಗಿ ಮನೆಗೆ ಹೋಗ್ಬಿಡೋಣ ಅಂತ. ಯಾಕೋ ಇಂಟ್ರೆಸ್ಟ್ ಬರಲ್ಲ ಈ ಮಳೇಲಿ ಓಡಿಸೋದಕ್ಕೆ. ಮೊದಲೆಲ್ಲ ಫಸ್ಟ್ ಗೇರಲ್ಲೇ ಓಡ್ಸೋಕ್ಕೆ ಎದಕೊಳ್ತಾ ಇದೆ. ಇವಾಗ ಸೆಕೆಂಡ್ ಗೇರ್ ಹಾಕೊಂಡು ಹೋಗ್ತೀನಿ, ಒಂದೊಂದ್ಸಲ 3rd ಗೇರು ಹಾಕ್ತೀನಿ. ಬಟ್ ಅದು ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ಸ್ವಲ್ಪ ಇದು ಮಿರರೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ವಾ, ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡಬೇಕು. ಮಳೆ ಏನು ಬರ್ತಾ ಇಲ್ಲ, ಸಣ್ಣದಾಗಿ ಬರ್ತಾ ಇದೆ ಮಳೆ. ಲೆಫ್ಟು ರೈಟು ಹಿಂದೆ ಮುಂದೆ ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೇಕು. ಗೇರ್ ಚೇಂಜ್ ಮಾಡಬೇಕು, ಸ್ಟೇರಿಂಗ್ ಹಿಡ್ಕೋಬೇಕು, ಬ್ರೇಕ್ ಹೊಡಿಬೇಕು, ಆಮೇಲೆ ಎಸ್ಲೀಟರ್ ಕೊಡಬೇಕು, ಎಲ್ಲ ಮಾಡ್ಬೇಕಲ್ಲ ಒಬ್ರೇನೆ. ಕಾರ್ ಓಡಿಸ್ಬೇಕಾರೆ ಹೆಂಗಪ್ಪ ಕತೆ.
ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಅದಕ್ಕೆ ಕಾರ್ ಓಡಿಸೋದು ತುಂಬ ಕಷ್ಟ. ಬೈಕ್ ಓಡಿಸೋದಾದ್ರೆ ಸರಿ, ಬ್ರೇಕು ಮತ್ತು ಎಸ್ಲೀಟ್ರ್ ಎರಡೇ ಇರುತ್ತೆ. ಅದೇ ಕಾರ್ ಓಡಿಸ್ಬೇಕಾದ್ರೆ ಏನು 2 ಕಣ್ಣು ಸಾಲಲ್ಲ ಅನ್ಸುತ್ತಪ್ಪ ನನ್ನ ಪ್ರಕಾರ. ಕೈಯೂ 2 ಸಾಲಲ್ಲ, ಎಕ್ಸ್ಟ್ರಾ ಬೇಕಂತ ಅನ್ಸುತ್ತೆ ನನಗೇನು. ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ತಾರೆ, ಒಂಚೂರು ಧೈರ್ಯ ಮಾಡ್ಕೋಬೇಕಷ್ಟೆ. ಎಂತೆಂಥದ್ದು ಮಾಡಿಬಿಟ್ಟಿದ್ದಾರೆ. ಈ ಕಾರ್ ಓಡಿಸೋದೇನು ದೊಡ್ಡ ವಿದ್ಯೆನೇ ಅಲ್ಲ, ಕಲ್ತ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮನೇಲಿ ಅಡುಗೆನೂ ಮಾಡ್ಬೋದು, ಹೊರಗಡೆ ದುಡಿರ್ಬೋದು, ಕಾರು ಓಡಿಸ್ಬೋದು, ಬೈಕ್ ಓಡಿಸ್ಬೋದು, ಫ್ಲೈಟು ಓಡಿಸ್ಬೋದು ಲಾಸ್ಟಿಗೆ. ಇವಾಗೆಲ್ಲ ಮಾಡ್ತಾ ಇದ್ದಾರೆ ಹೆಣ್ಮಕ್ಳುಗಳು ಆಲ್ರೆಡಿ. ಅಮ್ಮ ಟ್ರ್ಯಾಕ್ಟರು ಅರಿಸೋ ಕಷ್ಟ ಇರೋದು ನಮಗೆ. ಸ್ವಲ್ಪ ಸಿಟಿ ಏರಿಯಾದಲ್ಲಿ ಭಯಂಕರ, ಎಲ್ಲರೂ ಒಂದು 2-3 ಗಾಡಿಗಳು ಬರ್ತವೆ, ಭಯ ಇಲ್ದಂಗೆ ಓಡಿಸ್ತಾ ಇದ್ದೀನಿ. ಏನಾದರೂ ಈಗ ಹೊರಗುಂಟೆ ಪಾಳೆ ಸಿಗ್ನಲ್ ಥರ ಸಿಕ್ಕಾಕೊಂಬಿಟ್ರೆ ಏನು ಗತಿ ಅನ್ಸುತ್ತೆ. ಸೊ ಇಲ್ಲೊಂದು ರೋಡ್ ಚೆನ್ನಾಗಿದೆ, ಇದೀಗ ಹೋಗ್ಬಿಡೋಣ ಟರ್ನಿಂಗ್ ಮಾಡ್ಕೊಂಡು. ಇವಾಗ ನಾವು ಟರ್ನಿಂಗ್ ಮಾಡ್ತಾ ಇದ್ವಿ. ಗಾಡಿ ಸ್ಟಾಪ್ ಆಗಿದೆ. ಸ್ವಲ್ಪ ಟರ್ನಿಂಗ್ಗಳಲ್ಲಿ ಭಯ ಆಗುತ್ತೆ, ಯಾಕಂದರೆ ಸ್ವಲ್ಪ ಇನ್ನೂ ಫಸ್ಟು ಇದಲ್ವಾ ನಮಗೆ, ಇನ್ನೂ ಗಾಡಿ ಓಡಿಸೋದು ಅಷ್ಟು ಇದಿಲ್ಲ. ಟರ್ನಿಂಗ್ಗಳಲ್ಲಿ ಸ್ವಲ್ಪ ಎದ್ಕೊಂಡು ಒಂದೊಂದ್ಸಾರಿ ಗಾಡಿ ಆಫ್ ಹೋಗ್ಬಿಡುತ್ತೆ. ಇದೆಲ್ಲ ನೀಟಾಗಿ ಹೋಗುತ್ತೆ, ಗೇರೆಲ್ಲ ಚೇಂಜು ಸರಿಯಾಗಿ ಮಾಡ್ಕೊಳ್ತೀನಿ, ಅದೊಂಥರ ಅಭ್ಯಾಸ ಚೆನ್ನಾಗಿದೆ. ಆದರೆ ಭಯ ಆಗುತ್ತೆ ಒಂದೊಂದ್ಸಾರಿ, ಎದ್ಕೊಂಡು ಒಂದೊಂದ್ಸಾರಿ ಟರ್ನಿಂಗಲ್ಲಿ ಆಫ್ ಮಾಡ್ಕೊಬಿಡು, ಅಂದರೆ ಆಫೇ ಆಗಿಬಿಡುತ್ತೆ ಗಾಡಿ. ಇದ್ದಾಗೆಲ್ಲ ಚೆನ್ನಾಗೇ ಓಡಿಸ್ತೀನಿ. ಎಲ್ಲರಿಗೂ ಕಲಿವಾಗ ತುಂಬ ಭಯ ಇರುತ್ತೆ. ನಂದು ವೀಲ್ಚೇರ್ ಬೈಕ್ ತೊಗೊಂಡೋದಾಗ ಫಸ್ಟ್ ದಿನ ಸಿಟಿ ಏರಿಯಾಗೆ ಹೋಗ್ಬಿಟ್ಟು ಎದ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು 1 ತಿಂಗಳು ಗಾಡಿ ಮುಟ್ಟಿರಲಿಲ್ಲ ನಾನು. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಈ ಥರ ಆಗಿದ್ದಿದ್ದಲ್ವಾ, ಬರೀ ವೀಲ್ಚೇರ್ ಬೈಕ್ ಓಡ್ಸೋಕೆ ಎದ್ಕೊಂಡು ಬಂದು ನಾನು 1 ತಿಂಗಳು ಗಾಡಿನ ಒಂದು ಮೂಲೆ ನಿಲ್ಲಿಸ್ಬಿಟ್ಟಿದೆ. ಇನ್ನು ಕಾರ್ ಓಡಿಸ್ಬೇಕಾದ್ರೆ ಎಷ್ಟು ಭಯ ಆಗಿರ್ಬೇಕಲ್ಲ ನನಗೆ. ಆದರೂ ಓಡ್ಸೋದು ಕಲಿಲೇಬೇಕು, ಅದು ನಮ್ಮ ಅವಶ್ಯಕತೆ ಇವಾಗ. ಸೊ ಹಾಗಾಗಿ ಕಲ್ತ್ಕೊಂಡ್ರೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ಏನಂದರೆ ಎಮರ್ಜೆನ್ಸಿ ಇದ್ದಾಗ ಅನುಕೂಲ ಆಗುತ್ತೆ ನಮಗೆ, ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಎಲ್ಲಾದರೂ ಹೋಗ್ಬೇಕಾದ್ರೆ. ಏನಿದೇನು ದೊಡ್ಡ ವಿದ್ಯೆ ಅಂತ ಅನಿಸಲ್ಲ. ಮೊದಲೆಲ್ಲ ತುಂಬ ಕಳ್ತಿದ್ದೆ, ಇವಾಗ ಏನು ಭಯ ಆಗಲ್ಲ ನನಗೆ. ಸೊ ನಾವು ಅವತ್ತು ಇದೇ ರೋಡಲ್ಲಿ ವೀಡಿಯೋ ಮಾಡಿದ್ದು ಬಂದು. ಸೊ ಈ ರೋಡ್ ಕ್ಲೋಸ್ ಆಗಿದೆ ಅಂದ್ಕೊಂಡೆ, ಬಟ್ ಕ್ಲೋಸ್ ಆಗಿಲ್ಲ. ಇವಾಗ ನಾವು ಟರ್ನಿಂಗ್ ತಗೊಳ್ತೀವಿ ನಾವು. ಸೊ ಇವಾಗ ಟರ್ನಿಂಗ್ ತಗೊಳ್ತೀವಿ ನೋಡಿ. ಸ್ವಲ್ಪ ಭಯ ಆಗುತ್ತೆ, ಆದರೂ ಎದಕ್ಕಂತೀನಿ. ಇದೊಂದು ಕಾರ್ ಬೇರೆ ಇದೆ, ಯಾರು ಗಾಡಿ ಬೇರೆ ಬರ್ತಾರೆ. ಅಯ್ಯಪ್ಪ ಭಯ ಬೇರೆ ನನಗೆ ಓಡ್ಸೋಕ್ಕೆ. ನಮ್ಮ ಮೊದಲೇ ಎಲ್ಬೋರ್ಡ್ ಅಂತ ಗೊತ್ತಿಲ್ಲ, ಹೆಂಗೆ ಬರ್ತಾ ಇದ್ದಾರೆ. ಆದರೂ ನಾನು ಇನ್ನೂ ಸ್ಟಿಕ್ಕರ್ಸು ಇದೆಲ್ಲ ಹಾಕ್ಸ್ಬೇಕು, ಹಾಕ್ಸಿಲ್ಲ ಇನ್ನೂ. ಅಷ್ಟು ಜನ ಹೇಳ್ತಾಯಿದ್ರು. ಇಲ್ಲೊಂದು ಟರ್ನಿಂಗ್ ಇದೆ, ಅದು ಮಿರರ್ ನೋಡಿಕೊಂಡು ನಿಧಾನವಾಗಿ ಎಲ್ಲ ಮ್ಯಾನೇಜ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಮತ್ತು ಸ್ಟೇರಿಂಗ್ ಇದೆಯಲ್ಲ ಪೂರ್ತಿ ಟರ್ನ್ ಆಗಬೇಕು. ಸೊ ಮತ್ತೆ ಸ್ಟಡಿ ಮಾಡ್ಕೋಬೇಕು ಸ್ಟೇರಿಂಗ್ನ, ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತದೆ ಆಮೇಲೆ ಮುಂದಕ್ಕಷ್ಟೇ. ಸೊ ಎಲ್ಲ ಮ್ಯಾನೇಜ್ ಮಾಡಬೇಕು. ಬಟ್ ಇಲ್ಲೂ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ ಓಡಿಸೋದಕ್ಕೆ. ಈ ರೋಡ್ ಹೆಂಗೋ ಖಾಲಿ ಬಿಟ್ಟಿದ್ದಾರೆ ಸದ್ಯ, ಇಲ್ಲಾಂದ್ರೆ ಏನು ಮಾಡಬೇಕಿತ್ತು. ಎಲ್ಲ ಕಾರ್ ಒಳಗಡೆ ಏನಾದರೂ ಮನೆಗೇನೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅವರು. ಕಾರೆಲ್ಲ ಇದನ್ನ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಲೇಔಟ್ ಥರ ರೋಡ್ಗಳಿದ್ದಾವೆ, ಇಲ್ಲೂ ಹೋಗಿ ಓಡಿಸ್ಬೋದು. ಬಟ್ ಆದರೂ ಈ ಥರ ಲೇಔಟ್ಗಳಿದೆಲ್ಲ ಇದ್ದರೆ ಓಡಿಸೋದಕ್ಕೆ ಈಸಿ, ಕಲಿಬೋದು. ಅವತ್ತು ಇದೇ ರೋಡಲ್ಲಿ ವೀಡಿಯೋ ಮಾಡಿದ್ದು ನಾವು. ಆವಾಗಲ್ಲಿ ಸೂರ್ಯ ಮುಳುಗ್ತಾ ಇತ್ತು, ಸೂರ್ಯ ಕಾಣಿಸ್ತಾ ಇಲ್ಲ, ಮಳೆ ಬರೋ ವೆದರ್ ಅಲ್ವಾ, ಹಂಗಾಗಿ ಕಾಣಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ಮುಂದೆ ಹೋಗಿ ರೈಟಿಗೆ ಟರ್ನ್ ಮಾಡ್ಬೇಕು. ಯಾವತ್ತೂ ರೈಟಿಗೆ ಟರ್ನ್ ಮಾಡಲಿಲ್ಲ. ಇಲ್ಲಿ ಮುಂದೆ ಹೋಗಿ ರೋಡಲ್ಲಿ ರೈಟ್ ಟರ್ನ್ ಮಾಡ್ತೀನಿ ನಾನು. ರೈಟ್ ಅಷ್ಟು ಮಾಡ್ತಾ ಇಲ್ಲ, ಲೆಫ್ಟಿಗೆ ಮಾಡ್ತೀನಿ ಆಲ್ಮೋಸ್ಟು. ಇವಾಗ ನಾವು ರೈಟಿಗೆ ಟರ್ನ್ ಮಾಡೋಣ. ಮುಂದೆ ಹೋಗಿ ಸ್ಟಾಪ್ ಅನ್ಬಾರ್ದು, ನಾನೇ ಸ್ಟಾಪ್ ಮಾಡಬೇಕು. ಇಲ್ಲಿ ಯಾವ ಕಡೆ ಐತೆ ನಂಗೆ ಭಯ ಆಗುತ್ತೆ. ನಾನು ಮುಂದೆ ಹೋಗಿ ಟರ್ನ್ ಮಾಡ್ತೀನಿ.
ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೋಡು. ಇಲ್ಲ ಇಲ್ಲಪ್ಪ ಓಪನ್ ಇದೆ, ಬಟ್ ಈ ರೋಡಲ್ಲಿ ಹತ್ತಿಸ್ಕೊಳ್ತೀನಿ. ಅಯ್ಯೋ ಇನ್ನೊಬ್ಬ ಯಾರ ಬಂದ್ಬಿಟ್ಟ. ಅಯ್ಯೋ ಸ್ಟಾಪ್. ಇಲ್ಲ ಮುಂದೆ ಹೋಗಿ ನೀವು, ನಾವು ಇವಾಗ ಟರ್ನ್ ಮಾಡ್ಬೇಕು. ಅವ್ರು ಅದೇ ರೋಡಲ್ಲಿ ಹೋಗ್ಬಿಟ್ರು, ನಾವು ಇವಾಗ ಟರ್ನ್ ಮಾಡುವ. ಅಯ್ಯೋ ಎಡಗೈಲಿ ಒಂದೇ ಕೈಯಲ್ಲಿ ಮಾಡ್ಬೇಕು ನಾವು. ಸೊ ಈ ಒಂಚೂರು ಅಪ್ಪಿದ್ರು ಸ್ವಲ್ಪ ಇದ್ರಲ್ಲಿ ಇರಬೇಕು ನಾವು, ಅಂದರೆ ಎಕ್ಸ್ಕಲೇಟರು ಜಾಸ್ತಿ ಕೊಡ್ತಾ ಇರಬೇಕು, ಸ್ವಲ್ಪ ಕೊಡ್ತಾ ಇರಬೇಕು. ಅಂದರೆ ತುಂಬ ಲೋ ಮಾಡಿದಾಗ ಏನಾಗುತ್ತೆ, ಬ್ರೇಕ್ ಹಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಗಾಡಿ ಆಫ್ ಆಗಿಬಿಡುತ್ತೆ. ಸ್ವಲ್ಪ ಅಪ್ಪಲ್ಲಿ ಇರುತ್ತಲ್ಲ ಆವಾಗ ಹಂಗೆ ಮಾಡಿ ಎದಕ್ಕಂಡು ನಾನು ಗಾಡಿ ಆಫ್ ಮಾಡಿಬಿಡ್ತೀನಿ, ಒಂದೊಂದ್ಸರಿ ಆಫ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಏನು ಅಂತಾರೆ ನೀರು ಹೊಡೆಯೋದ, ಅದೇನೋ ಗೊತ್ತಾಯ್ತಲ್ಲ, ವೈಪರು. ಆ ವೈಪರು ಆನ್ ಮಾಡಕ್ಕೆ ಗೊತ್ತಿಲ್ಲ ಮೊದಲು, ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಿ. ಇದನ್ನ ಹಾಕೋದು, ಇಂಡಿಕೇಟ್ರ್ ಹಾಕೋದು, ಇದೆಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಕಲ್ತಿರೋದು. ಮೇನ್ ರೋಡ್ಗೆ ತಗೋಣ ನಾವು ಒಂದು ರೌಂಡಿಗೆ ಬಂದಿದ್ದಾಯಿತು. ಇಲ್ಲ ಈ ರೈಟಿಗೆ ತಗೊಂಡ್ರೆ ಒಳಗಡೆಯಿಂದ ಇನ್ನೊಂದು ರೌಂಡ್ ಹೋಗ್ಬೋದು. ಬಟ್ 5ನೇ ಕ್ಲಾಸಿಗೆ ಇಷ್ಟು ಕಲ್ತಿದ್ದೀವಿ ನಾವು. ಬಟ್ ಎಷ್ಟೇ ಕಲ್ತರೂ ಇವು ವಿದ್ಯೆಗಳು ಅಷ್ಟು ಇದಲ್ಲ, ಕಲಿಬೇಕಷ್ಟೆ ಮೇನ್. ನಾವು ಇವಾಗ ಈ ಕಡೆ ಟರ್ನ್ ಆಗುವ ರೈಟ್ಗೆ. ಅಯ್ಯೋ ಗಾಡಿ ಆಫ್ ಆಗಿಬಿಡ, ಹೋಯ್ತು. ಆ್ಯಕ್ಚುಲಿ ಇವಾಗ ಗಾಡಿ ಆಫ್ ಆಗಿಬಿಡ್ತು. ಸೊ ನಾವು ಇವಾಗ ಗಾಡಿ ಆಫ್ ಆದರೆ ಫಸ್ಟು ಗೇರಲ್ಲಿತ್ತು, ಗೇರಿಂದ ಇವಾಗ ನ್ಯೂಟ್ರಲ್ಗೆ ತಗೊಂಡಿದ್ದೀನಿ ನಾನು. ನ್ಯೂಟ್ರಲ್ ತಗೊಂಡಾದ್ಮೇಲೆ ಈ ಸೆನ್ಸರ್ ಇಲ್ಲಿ ಇದೆಯಲ್ಲ ನಮ್ಮದು, ಸೈಡಲ್ಲಿ ಒಂದು ಸೆನ್ಸರ್ ಇದೆ. ಇದು ನೋಡಿ, ಇದಿದೆ, ಇದು ಸೆನ್ಸರು. ಆ್ಯಕ್ಚುಲಿ ನೋಡಿ ಹಿಂಗೆ ಕಾಣ್ತಾ ಇದೆ. ಇದನ್ನು ನಾವು ಯಾವಾಗಲೂ ಹೆಬ್ಬೆಟ್ಟಲ್ಲಿ ಹಿಡ್ದೇ ಇರಬೇಕು. ಸೊ ಇಲ್ಲಿ ಹಿಡ್ಕೊಂಡು ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಸೊ ಗಾಡಿ ಸ್ಟಾರ್ಟ್ ಆಯಿತು. ಇದು 1 ಸೆಕೆಂಡು. ಏನೋ ಪ್ರಾಬ್ಲಮ್ ಆಗಿದೆ. ಗುಂಡುರಾಜ್ ಬಾಯ್ ಬಾಯ್. ಅಯ್ಯೋ ಕಾರೇ ಆನ್ ಆಗ್ತಾ ಇರ್ಲಿಲ್ಲ, ಯಾಕೋ ಏನೇನೋ ಮಾಡಿ ಇವಾಗ ಆನ್ ಮಾಡಿದ್ದಾಯ್ತು ಇವಾಗ ಮತ್ತೆ. ಸೊ ಇವಾಗ ನಾವು ಗೇರ್ಗೆ ಹಾಕೊಳ್ಳೋಣ, ಫಸ್ಟ್ ಗೇರ್ಗೆ. ಅಯ್ಯೋ ಎಷ್ಟೊತ್ತಾಯ್ತು ಅಂದ್ರೆ ಆನ್ ಮಾಡೋದಿಕ್ಕೆ, ಯಾಕೋ ಕಾರ್ ಏನೋ ಕೈ ಕೊಟ್ಬಿಡೋದು. ಗುಂಡುರಾಜ್ ಅವ್ರು ಬಡ್ಕೊಳ್ತಿದ್ದಾರೆ, ಪಾಪ ಹೋಯ್ತಾ ಇದ್ದಾರೆ ನಮ್ಮ ಮಮ್ಮಿ ಅಂತ. ಪಾಪ ಬಡ್ಕೊಳ್ತಾ ಇದ್ದಾನೆ. ಬಂದೇ ಇರಮ್ಮ, ಹಿಂಗೆ ಹೋಗಿ ಹಿಂಗೆ ಒಂದು ರೌಂಡ್ ಹೋಗಿ ಬರ್ತೀನಿ. ಮತ್ತೆ ಉಚ್ಚ ಮಾಡಕ್ಕೇನೋ ಬಡ್ಕೊಳ್ತಾ ಇದೆ, ಅದಕ್ಕೆ ಕೆಳಗಡೆ ಇಳಿಸಿದ್ವಿ. ಸೊ ನಾವಿವಾಗ ಗೇರ್ ಚೇಂಜ್ ಮಾಡಬೇಕು. 2ನೇ ಗೇರ್ಗೆ ಹಾಕೊಂಡೆ. ಸ್ವಲ್ಪ ಜರ್ಕೊಡಿರುತ್ತೆ ಗಾಡಿ. ಸೊ ನಾವಿವಾಗ ಯೂ ಟರ್ನ್ ಮಾಡ್ಕೊಂಡು ಗುಂಡನ ಕಡೆ ಹೋಗ್ಬೇಕು. ಗುಂಡುರಾಜ್ ಅವರು ಕಿತ್ಕೊಂಡ್ಬಂದ್ರು, ಆಯ್ತು ಹೇಳಕ್ಕಾಗಲ್ಲ. ಉಚ್ಚ ಮಾಡಲಿಂದ ಕೆಳಗಡೆ ಬಿಟ್ಟಿದ್ದೀವಿ. ಯೂ ಟರ್ನ್ ನೋಡ್ಕೊಂಡು ಹಂಗೆ ಹೋಗ್ತೀವಿ ಇವಾಗ. ಇವಾಗ ರೈಟ್ ಟರ್ನ್ ಮಾಡುವ. ಫಸ್ಟ್ ಬ್ರೇಕ್ ಹೊಡಿಬೇಕು. ಆಮೇಲೆ ಇದು ಯಾವ್ದೋ ನಾಯಿ, ಇದಕ್ಕೇನು ಮೀಟಿಲ್ಲ ಬಿಡು, ನಮ್ಮ ಗುಂಡು ಕಚ್ಚಷ್ಟು. ಸೊ ನಾವೀಗ ರೈಟ್ಗೆ ಇದನ್ನು ನೋಡೋಣ. ಸೊ ಇವಾಗ ಯೂ ಟರ್ನ್ ಮಾಡೋಣ. ಇಲ್ಲ ನಂಗೆ ಬರೋಣ. ಗುಂಡುರಾಜ್ ಕಾಣ್ತಾನೆ ಇಲ್ಲ ಅಲ್ಲಿ. ಕಿರ್ಗ ನೋಡಾಕಿದ್ಯಾ ಬೈಲಿ ಕಳ್ಳನ್ ಮಗನೇ. ನಾವು ಬರೋ ಅಷ್ಟರಲ್ಲಿ ಕಿರ್ಗ ನೋಡಾಗಿದ್ದಾರೆ. ಇಲ್ಲೇ ಹೋಗಿರೋದು, 2 ಹೆಜ್ಜೆ ಹೋಗಿರೋದು. ಬೈಲಿ ಸಂದಿರ ತೂರ್ ಬಾ ಬಾ, ಕಳ್ಳ ನನ್ನ ಮಗನೇ. ಬಾ ಬಾ ಬಾ, ನಿಂಗೆ ಮಾಡ್ತೀನಿ ಬಾ. ಬಾ ಕಾರ್ ತುಂಬ್ಕ ಬಾ. ಬಾ ಎಲ್ಲಿದ್ಯಾ ಉಣ. ನ್ಯೂಟ್ರಲ್ ಬಂದು ಇವಾಗ ಸ್ಟಾರ್ಟ್ ಮಾಡಿದೆ.
ಗಾಡಿನ ಸ್ವಲ್ಪ ಮೂವ್ ಮಾಡ್ಬೇಕು ಇವಾಗ. ನಾವು ಗೇರಲ್ಲಿ ಹಾಕಬೇಕು ಇವಾಗ. ಆಕ್ಚುಲಿ ಯಾಕೆ ಬ್ಯಾಕ್ ಸೈಡ್ ಇದನ್ನ ಹಾಕೋಣ. ಸೊ 6 ಗೇರ್ ಬಂದು 6 ಗೇರ್. ಅಯ್ಯೋ ಸೊ ಇವಾಗ ಹಾಯ್ ನಾಯಿ ಹೋಗ ಆ ಕಡೆ. ಗುಂಡ ಹಿಂಗೆ ಮುಂದೆ ಬರ್ತಾ ಇದೆಯಾ? ಕುಕ್ಕು ನನ್ನ ಮಗನ ಕೂತ. ಹಾಯ್ ನಂಗೆ ಓಡಿಸ್ಕೊ ಹೋಗ ಹೋಗ ಆ ಕಡೆ. ನಮ್ಮ ನಾಯಿ ನೋಡ್ಬಿಟ್ಟವೆ ಗುಂಡುನ. ಈಗ ನಾವು ಬ್ಯಾಕ್ ಸೈಡ್ ತಗೋಣ. ನಾನು ಸ್ವಲ್ಪ ಫಸ್ಟ್ ಅಲ್ವಾ, ಹಂಗಾಗಿ ಟರ್ನಿಂಗ್ ಮಾಡಬೇಕಾದ್ರೆ ಮತ್ತು ಯೂ ಟರ್ನ್ ನೋಡಬೇಕಾದ್ರೆ ಪ್ರತಿಯೊಂದಕ್ಕೂ ಭಯ ಆಗುತ್ತೆ. ಗಾಡಿ ಹಿಂದೆ ನೋಡ್ಬೇಕಂದ್ರೂ ಇನ್ನೂ ಭಯ ಆಗುತ್ತೆ. ಸೊ ಮೈಕು ಕೇಳಿಸ್ತಾ ಇದೆ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿದ್ರೆ ಮೈಕೆ ಕೇಳಿಸ್ತಾ ಇರಲಿಲ್ಲ. ನೋಡಿದ್ರೆ ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ ಮೈಕ್ ಏನಾಗುತ್ತೋ ಗೊತ್ತಿಲ್ಲ, ಕೇಳಿಸೇ ಇಲ್ಲ. ಏನೇನೋ ಮಾತಾಡಿದ್ದೆ ಅದರಲ್ಲಿ. ಅದೇನು ಮಾತಾಡಿದೆ ಅಂತ ನನಗೆ ಇವಾಗ ನೆನಪಿಲ್ಲ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ. ಸೀಟಲ್ಲಿ ನೋಡಪ್ಪ ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟವನೆ ಗುಂಡು ರಾಜ್ ಅವರು. ನೋಡಿ ಅಲ್ಲಿ 5 ನಿಮಿಷ ಬಿಟ್ಟರೆ ಹೋಗಿ ಮಳ್ಳಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಬಂದವನೆ ಕಳ್ಳನ ಮಗ. ಯಪ್ಪ ಭಯ ಇಲ್ದಂಗೆ ಇವತ್ತು ಮನೆ ಗಂಟ ಓಡಿಸ್ಕೊಬರೋಣ ಅಂತ ಸಿಟಿ ಮೇನ್ ಏರಿಯಾದಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಸಿಗ್ನಲ್ ದಾಟಿದ್ದು ಫಸ್ಟ್ ಟೈಮ್ ನಾನು. ಆ್ಯಕ್ಚುಲಿ ಅಪ್ಪ ಸಿಕ್ಕಾಪಟ್ಟೆ ಭಯಪಟ್ಟೇನೆ ದಾಟಿದ್ದು. ಸೊ ಇಲ್ಲೊಂದು ಕೆಲಸ ಇತ್ತು, ಮೊಟ್ಟೆ ತಗೊಳ್ಳೋದಿತ್ತು, ಹಂಗಾಗಿ ಕಾರ್ ನಿಲ್ಲಿಸಿದ್ದೀನಿ. ಸೊ ಮುಂದೆ ಹೋಗಿ ನಾವು ಮನೆಗೆ ಹೋಗುವಂಥದ್ದು. ಬಟ್ ಆದರೂ ಭಯ ಆಗ್ತಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಕಾರ್ ಓಡಿಸಿರೋದು ನಾನು. ಅಪ್ಪ ಸಿಟಿ ಏರಿಯಾದಲ್ಲಂತೂ ತುಂಬ ಭಯ ಆಗುತ್ತೆ. ಬಟ್ ಆದರೂ ಧೈರ್ಯ ಮಾಡಿ ಬಂದೆ ಇವತ್ತು. ಸ್ವಲ್ಪ ತರಕಾರಿ ತಗೊಳ್ಳೋದಿತ್ತು. ಸೊ ಅದನ್ನು ಕೂಡ ನಾಳೆ ಆ್ಯಕ್ಚುಲಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಮೊಟ್ಟೆ ತಗೊಂಡಿದ್ದಾಯಿತು. ಪೂರ್ವಿಗೆ ಒಂದು 1 kg ಚಿಕನ್ ತಗೊಂಡಿದ್ದಾಯಿತು. ಅವನಿಗೆ ಏನಾದ್ರು ಕಬಾಬ್ ಏನಾದ್ರು ಮಾಡಿಕೊಡೋಣ ಅಂತ. ತುಂಬ ದಿನ ಆಯಿತು ಆ್ಯಕ್ಚುಲಿ ಅವನಿಗೆ ಕಬಾಬು ಅಂದರೆ ಹೇಳ್ಬೇಕು ಅಂದರೆ ಚಿಕನ್ನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ಮನೇಲಿ. ನಾನು ತಿಂತಲ್ವಲ್ಲ ಹಾಗಾಗಿ. ಸಾಕ್ಬಿಡು ಕಲಿಸಿದ್ದು ಅಪ್ಪ, ಸಾಕು ಹೋಗಿ ಕಲಿಸಿದ್ದು. ಕಬಾಬ್ಗೆಲ್ಲ ಇಟ್ಕೊಳ್ರಿ, ನಿನಗೆ ಮಾಡ್ಕೊಡೋದಲ್ಲ. ನೀನು ಏನು ಮಾಡಬೇಡ, ಸುಮ್ಮನೆ ಕಲಿಸ್ಬಿಟ್ಟು ಹೋಗು. ಯಾವತ್ತು ಕಲಿಸ್ತಿರೋದು ಬಂದವನು ಇವತ್ತು. ಆಯಿತು ಸಾಕು ಹೋಗು, ಟೈಮ್ ಆಗುತ್ತೆ. ಸೊ ಇವಾಗ ತಂದಿರೋ ತರಕಾರಿನೆಲ್ಲ ಬಿಡಿಸ್ತಾ ಇದ್ದೀನಿ, ತರಕಾರಿ ಸೊಪ್ಪು ಎಲ್ಲ. ಸೊ ಇವಾಗ ನಾಳೆ ಪಲಾವಿಗೆ ತರಕಾರಿ ಎಲ್ಲ ತೊಗೊಂಡು ಬಂದಿದೆ, ಎಲ್ಲ ಬಿಡಿಸಿಟ್ಟಿದ್ದೀನಿ. ಅಂದರೆ ಹಿಂಗೆ ಕಟ್ ಮಾಡಿ ಹಾಕೋದಷ್ಟೇ ಬಾಕಿ. ಸೊ ಇಷ್ಟು ತರಕಾರಿ ಆಯಿತು. ಮತ್ತು ಒಂದು ಕಟ್ಟು ಕೊತ್ತಂಬರಿ ತಂದಿದ್ದೀನಿ. ಇದನ್ನೆಲ್ಲ ತಂದರೆ ಅಂದರೆ ಇವಾಗ ಕೊತ್ತಂಬರಿ ತಂದರೆ ಒಂದು ಸಾರಿ ಬಿಡಿಸಿಟ್ಕೊಂಡು 1 ವಾರ ಪೂರ್ತಿ ಕಂಪ್ಲೀಟ್ ಬರುತ್ತೆ. ಸೊ ಪುದೀನ ಬಿಡಿಸ್ತಾ ಇದ್ದೀನಿ. ಇದು ಬಿಡಿಸಾದ್ಮೇಲೆ ಕಬಾಬ್ ಹಾಕ್ಬಿಟ್ಟು ಸಾಂಬಾರಿದೆ. ಸೊ ಪೂರ್ವಿನ ಊಟ ಮಾಡಬೇಕು. ರೈಸ್ ಬಿಡೋದ ಇಲ್ಲ ಮುದ್ದೆ ಗಿದ್ದೆ ಮಾಡ್ಕೊಳ್ಳೋದು ನೋಡಬೇಕಷ್ಟೆ. ಕಮ್ಮಿ ಎಣ್ಣೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಕಬಾಬ್ ಹಾಕೋದಕ್ಕೆ. ಸೊ ಏನಕ್ಕೆ ಆ ಥರ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಎಣ್ಣೆ ಎಲ್ಲ ಕಾಯಿಸಿದ ಮೇಲೆ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಮತ್ತೆ ಕಬಾಬ್ ಮಾಡೋದು ಎಷ್ಟು ದಿನಕ್ಕೋ ಏನೋ, ನಾನು ಬೇರೆ ತಿನ್ನಲ್ಲ ಹಾಗಾಗಿ. ಪೂರ್ವಿಗೆ ಇವಾಗ ಕಬಾಬ್ ಮಾಡಿಕೊಟ್ಟೆ ಆ್ಯಕ್ಚುಲಿ 1-2 ತಿಂದ. ಸೊ ಇವಾಗ ಇಟ್ಟಿದ್ದೀನಿ ಕಬಾಬಿಗೆ 2ನೇ ಸಾರಿ. ಸೊ 2 ಒಬ್ಬೆ ಆಗ್ತಿದೆ. ಸೊ ಅದಕ್ಕೆ ಬೇಯಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪೂರ್ವಿಗೆ ಗುಂಡಂಗೆ ಆಗುತ್ತೆ. ಬಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಮಣ್ಣು ನೆನೆಯೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಒರೆಸಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಏನಕ್ಕೆ ಆ ಥರ ಇಟ್ಟಿರೋದು ಅಂದರೆ, ಮಣ್ಣು ನೀರು ಇಳಿದ್ಬಿಟ್ಟು ಮೆತ್ತಗಾಗಬೇಕು. ಸೊ ಟೆರಕೋಟ ಜ್ಯುವೆಲ್ಲರಿ ಮಾಡ್ತೀನಲ್ವ, ಮಣ್ಣು ಗಟ್ಟಿಯಾಗಿಬಿಟ್ಟಿತ್ತು. ಸೊ ಅದಕ್ಕೆ ತೇವ್ದ ಬಟ್ಟೆ ಒರೆಸಿ ಇಟ್ಟಿದ್ರೆ ಮೆತ್ತಗಾಗುತ್ತೆ. ಹಾಗಾಗಿ ಇಟ್ಬಿಟ್ಟು ಈಗ ಬೇರೆ ಕೆಲಸಗಳು ಸ್ವಲ್ಪ ಇದೆ. ಮೊಟ್ಟೆ ಬೇಯಿಸಿ ಮೊಟ್ಟೆ ಕಬಾಬ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅವನಿಗೆ ನಾನ್ ವೆಜ್ ಕಬಾಬ್ ಮಾಡಿಕೊಟ್ಟಿದ್ದೀನಿ. ಮೊಟ್ಟೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ತಿನ್ಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ
ಮೊಟ್ಟೆ ಕಬಾಬ್ ಮಾಡೋದಕ್ಕೆ ನಾನು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ನಾನಿವಾಗ ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ಪೌಡರು. ಎಷ್ಟು ಮೊಟ್ಟೆ ಬೇಯಿಸಿದ್ದೀರಲ್ಲ ಆ ಒಂದು ಪ್ರಕಾರ ಹಾಕಬೇಕು. ಸೊ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ತಂದು ಇಟ್ಕೊಂಡಿರೋದು. ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಿ. ಅದು ಕಬಾಬು ಈ ಥರ ಅಷ್ಟೇ. ಇದಕ್ಕೆಲ್ಲ ನಾನು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನು ನಾನು ಬಳಸೋವಂಥದ್ದು, ಅಂದರೆ ನಾನೇ ರುಬ್ಕೊಳ್ತೀನಿ. ಬಟ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಈ ಥರ ಯೂಸ್ ಮಾಡೋದಕ್ಕೆ ತಂದು ಇಟ್ಕೊಳ್ತೀನಿ. ಕಬಾಬ್ ಈ ಥರ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಬಟ್ ಪೂರ್ವಿ ನೋಡಿ ಹೇಳ್ದಾಗಲೇ ಇದೆ ಎಣ್ಣೆ ಒಬ್ಬೆ ತೆಗೆದಿರೋದು. ಆ್ಯಕ್ಚುಲಿ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕೋಬೇಕು. ಕಾರ್ನ್ ಫ್ಲೋರ್ ಯೂಸೇ ಮಾಡೋದು ನಮ್ಮ ಮನೇಲಿ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ, ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಲಸಿದ್ದೀನಿ. ಆ್ಯಕ್ಚುಲಿ ಇದು ಮೊಟ್ಟೆದು ಏನಾದರೂ ಸಾಕಾಗಿಲ್ಲ ಅಂದರೆ ಒಂದು ಮೊಟ್ಟೆ ನೀವೇನು ಎಕ್ಸ್ಟ್ರಾ ಮೊಟ್ಟೆ ಹಾಕೋಬೇಕು ಅಂತ ಏನಿಲ್ಲ. ಸೊ ನೀವು ಒಂದಿಷ್ಟೇಷ್ಟು ಆಯಿಲಾದ್ರು ಯೂಸ್ ಮಾಡ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರಾದರೂ ಯೂಸ್ ಮಾಡ್ಕೋಬೋದು. ಆವಾಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇವಾಗ ಒಂದು ಅದಕ್ಕೆ ಬಂದಿದೆ. ಇವಾಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಅದನ್ನು ತೆಗೆದು ಮೊಟ್ಟೆನ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡೋದು ದಾರದಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಬೆಟರು. ದಾರದಲ್ಲಿ ಅದು ನೀಟಾಗಿ ಕಟ್ಟಾಗುತ್ತೆ. ಸೊ ಮೊಟ್ಟೆನ ಚಾಕುನಲ್ಲಿ ಕಟ್ ಮಾಡಿ ನೀಟಾಗಿ ಬರಲ್ಲ, ಹಾಗಾಗಿ ಇವಾಗ ನಾವು ದಾರದಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಸೊ ದಾರದಲ್ಲಿ ಎಷ್ಟು ನೀಟಾಗಿ ಕಟ್ಟಾಗುತ್ತೆ ಅಂದರೆ ನೋಡಿ ಯಾವ ಥರ ಶೇಪು ಎಷ್ಟು ನೀಟಾಗಿ ಬಂದಿದೆ. ಅದಕ್ಕೆ ದಾರ ಯೂಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ಮಾಮೂಲಿ ಬಟ್ಟೆ ಹೊಲಿತಾರಲ್ಲ ಆ ದಾರದಲ್ಲಿ ಕಟ್ ಮಾಡ್ಬೋದು. ಸೊ ಎಲ್ಲ ಮೊಟ್ಟೆನ ಹಿಂಗೆ ಕಟ್ ಮಾಡ್ಕೋಬೋದು, ಆರಾಮಾಗಿ ಕಟ್ಟಾಗುತ್ತೆ, ನೀಟಾಗೂ ಕಟ್ಟಾಗುತ್ತೆ. ಚಾಕುನಲ್ಲಿ ಇಷ್ಟು ನೀಟಾಗಿ ಕಟ್ಟಾಗಕ್ಕೆ ಚಾನ್ಸೇ ಇಲ್ಲ. ನಾನೆಲ್ಲ ಮಾಡಿದ್ದೀನಿ. ಇದು ನೋಡಿ ಸ್ಮೂತಾಗಿ ಕಂಪ್ಲೀಟ್ಲಿ ನೀಟಾಗಿ ಬರುತ್ತೆ. ಕಷ್ಟನೇ ಪಡಬೇಕಾಗಿಲ್ಲ, ಎಷ್ಟು ನೀಟಾಗಿ ಕಟ್ಟಾಗ್ತಾಯಿದೆ. ಸೊ ಇವಾಗ ಎಲ್ಲ ರೆಡಿಯಾಗಿದೆ ಮೊಟ್ಟೆ ಕಬಾಬಿಗೆ. ಅದಕ್ಕೆ ದಾರ ಯೂಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ಮಾಮೂಲಿ ಬಟ್ಟೆ ಹೊಲಿತಾರಲ್ಲ ಆ ದಾರದಲ್ಲಿ ಕಟ್ ಮಾಡ್ಬೋದು. ಸೊ ಎಲ್ಲ ಮೊಟ್ಟೆನ ಹಿಂಗೆ ಕಟ್ ಮಾಡ್ಕೋಬೋದು, ಆರಾಮಾಗಿ ಕಟ್ಟಾಗುತ್ತೆ, ನೀಟಾಗೂ ಕಟ್ಟಾಗುತ್ತೆ. ಚಾಕುನಲ್ಲಿ ಇಷ್ಟು ನೀಟಾಗಿ ಕಟ್ಟಾಗಕ್ಕೆ ಚಾನ್ಸೇ ಇಲ್ಲ. ನಾನೆಲ್ಲ ಮಾಡಿದ್ದೀನಿ. ಇದು ನೋಡಿ ಸ್ಮೂತಾಗಿ ಕಂಪ್ಲೀಟ್ಲಿ ನೀಟಾಗಿ ಬರುತ್ತೆ. ಕಷ್ಟನೇ ಪಡಬೇಕಾಗಿಲ್ಲ, ಎಷ್ಟು ನೀಟಾಗಿ ಕಟ್ಟಾಗ್ತಾಯಿದೆ. ಸೊ ಇವಾಗ ಎಲ್ಲ ರೆಡಿಯಾಗಿದೆ ಮೊಟ್ಟೆ ಕಬಾಬಿಗೆ. ಇವಾಗ ಮೊಟ್ಟೆ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈ ಥರ ಹೆಚ್ಚಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರೋ ಥರ ಮಾಡಿದ್ದೀನಿ ಸರ್.
ಫಸ್ಟ್ ಇದನ್ನೆಲ್ಲ ನಿಧಾನವಾಗಿ ಮಾಡಬೇಕು. ಅರ್ಜೆಂಟಿಗೆ ಆಗೋಂಥದ್ದು, ಯಾಕಂದ್ರೆ ಏನೇನೋ ಮಾಡೋಕ್ಕೆ ಹೋಗೋಣ ಏನೋ ಆಗ್ಬಿಡುತ್ತೆ. ಸೊ ಎಣ್ಣೆ ಜಾಸ್ತಿನೂ ಹಾಕ್ಬಾರ್ದು, ಸ್ವಲ್ಪ ಮಟ್ಟಿಗೆ ಹಾಕೋಬೇಕಷ್ಟೇ. ತಿರ್ವಾಕ್ಬೇಕು ಅದನ್ನು, ಅದಕ್ಕೆ ಸ್ವಲ್ಪ ಇದರಲ್ಲೇ ಬೇಯಬೇಕದು. ಇವಾಗ ಇದ್ರ ಗ್ಯಾಪಲ್ಲಿ ನಾವು ಮುದ್ದೆ ಮಾಡ್ಕೋಬೇಕು. ಮುದ್ದೆ ಬಿಟ್ಟು ನೀರು ಕುದೀತಾ ಇದೆ. ಸೊ ಇದ್ರ ಗ್ಯಾಪಲ್ಲಿ ಮುದ್ದೆ ಮಾಡ್ಕೊಳ್ತೀವಿ. ತಿಳಿ ನೀರು ಇಟ್ಕೊಂಡು ಮತ್ತೆ ಹಾಕೋದು ಹೋಗೋದು. ಮೊದಲೇ ಇಟ್ಕೊಂಬಿಟ್ಟೆ ಮತ್ತೆ ಹಾಗಲ್ಲ ಅಂದ್ಬಿಟ್ಟು. ಪದೇ ವೀಲ್ ಚೇರಲ್ಲಿ ಓಡಾಡೋದಕ್ಕೆ ಕಷ್ಟ. ಅಲ್ಲಿ ಇದೆಲ್ಲಗೆ ಓಡಾಡ್ಕೊಂಡು ಮುದ್ದೆ ಬಿಟ್ಟಿದ್ದೀನಿ. ಮುದ್ದೆ ಪಲಾವೆಲ್ಲ ಬೆಳಗ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ಮುದ್ದೆ ಆಲ್ರೆಡಿ. ಸೀಟ್ ಹಾಕಿ ಸ್ವಲ್ಪ ಕುದಿಸ್ಬೇಕು ಮುದ್ದೆಗೆ, ಇಲ್ಲಾಂದರೆ ಚೆನ್ನಾಗಿರಲ್ಲ ಅದು. ಬೇಕಲ್ಲಪ್ಪ, ಹಾಕಬೇಕಲ್ಲ. ನೀರು ಸ್ವಲ್ಪ ಎತ್ತಿಟ್ಕೊಳ್ಳೋದಕ್ಕೆ. ಸೊ ಇದನ್ನ ಸ್ಪೂನಲ್ಲಿ ತಿರುಗಿಸ್ಕೋಬೋದು ನಾವು. ಸ್ಪೂನೇ ಸಿಗ್ತಾಯಿಲ್ಲ, ಬರೀ 4 ರೂಪಾಯಿ ಸಿಗ್ತಾಯಿತ್ತಪ್ಪ. ಸ್ಪೂನ್ ಏನಾಯಿತು, ಸ್ಪೂನೆಲ್ಲ ಖಾಲಿನೇ ಆಯಿತು. ಕುದಿಬೇಕು. ಇದನ್ನು ನಿಧಾನವಾಗಿ ತೆಗೆದು ನೀರು ಮಾಡ್ಕೋಬೇಕು ಈ ಥರ. ಮಸಾಲೆ ಎಲ್ಲ ಒಂಥರ ಒಳ್ಳೆ ಆಮೆ ಥರ ಆಗ್ಬಿಟ್ಟಿದೆ. ಆಮೆದು ಕೆಳಗಡೆ ಇರುತ್ತಲ್ಲ, ಹಿಂಗೆ ಟೋಟಲ್ ಹಿಂಗೆ ಉಲ್ಟಾ ಆದ್ರೆ ಆಮೆ ಆಗುತ್ತಲ್ಲ, ಹಿಂಗಿದೆ ಇವರು. ಮಸಾಲೆ ಎಲ್ಲ ಸ್ವಲ್ಪ ಕೆಳಗಡೆ ಹೋಗಿದೆ. ಹಂಗಾಗಿ ನಿಧಾನವಾಗಿ ಬೇಯಿಸ್ಕೊಳ್ತಿಲ್ಲ. ಜಾಸ್ತಿ ಹೈ ಫ್ಲೇಮ್ ಕೊಟ್ಟರೆ ಇದೋಗ್ಬಿಡುತ್ತೆ, ಹೊಡೆಯೋ ಚಾನ್ಸಸ್ ಇರುತ್ತೆ ಕಲ್ಸರಿಗೆ. ಸೊ ಇದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಾಕೋದು ಸಖತ್ತಾಗಿರುತ್ತೆ. ಸೊ ಲೇಟ್ ಆಯಿತು, ಏನು ಮಾಡೋದು, ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಅವನು ಕಬಾಬ್ ಮಾಡಿ ಮತ್ತು ನಾನು ಬೇಡ ಬಿಸಿ ಸುಡುತ್ತೆ ಇದು ಮೂತಿ ಬೇರೆ ಸರಿ ಇಲ್ಲ, ಮೇಲೆ ಚಲೋ ಹೋಗ್ಬಿಡುತ್ತೆ ಒಂದೊಂದ್ಸರಿ. ನೋಡಿ ಸೋರ್ಬಿಡುತ್ತೆ. ಬಿಡ್ಬೇಕಾದ್ರೆ ಎಷ್ಟು ಸರಿ ಮೇಲೆ ಸೋರ್ಸ್ಕೊಡ್ತಿದ್ದೀನಿ ನಾನು. ಸೊ ಮತ್ತೆ ಎಷ್ಟೊತ್ತು ಮಾಡಿಬಿಟ್ಟು ಊಟ ಮಾಡಿದ್ರೆ ಆಯಿತು ನಮ್ಮದು ಕೆಲಸ. ಮುದ್ದೆನೂ ಅಷ್ಟೇ ಎಲ್ಲ ಇದೇ ಥರ ತಿರುಗ್ಕೊಳ್ತೀನಿ ತೊಡೆ ಮೇಲೆ ಇಟ್ಕೊಂಡು. ಅದು ಬಿಸಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಯಾಮಾರಿ ಏನಾದರೂ ತೊಡೆ ಮೇಲೆ ಬಿದ್ದರೆ ಮುಗಿತ ಮೇಲೆ ಕತೆ. ಸೊ ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ಮಾಡೋಕೊಳ್ತೀನಿ. ಯಾಕಂದರೆ ಬಿಸಿ ಅನುಭವ ನೋಡ್ಬಿಟ್ಟಿದ್ದೀನಿ. ಇರೋ ಬರೋ ತೊಡೆ ಮೇಲೆಲ್ಲ ಬರೀ ಗಾಯಗಳೇ ಮಾಡ್ಕೊಬಿಟ್ಟಿದ್ದೀನಿ. ಅದಕ್ಕೆ ಒಂದು ಕಡೆ ಭಯನೂ ಆಗುತ್ತೆ. ಬಿಸಿ ಅಂದ್ರೂ ಭಯ ಆಗುತ್ತೆ. ಬಟ್ ನಮ್ಮ ಎಚ್ಚರಿಕೆ ನಾವಿರಬೇಕಷ್ಟೆ. ಸೊ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ರೆಡ್ ಮುದ್ದೆ ಹಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ನಮ್ಮ ಚಿಕ್ಕಮ್ಮನ ಮನೇಲಿ ತಂದಿದ್ದು ರಾಗಿ ಹಿಟ್ಟು, ಅಂದರೆ ರಾಗಿ ಕೊಟ್ಟಿದ್ರು, ಅದನ್ನು ಹಾಕ್ಸ್ಕೊಂಡು ಬಂದಿದ್ದೆ. ಅದು ಚೆನ್ನಾಗಿದೆ, ಕೆಂಪುಗೆ ಮುದ್ದೆ. ಹೊಸ ರಾಗಿ ಕೊಟ್ಟಿದ್ರು ನನಗೆ. ಅದು ಇದು ಯಾಕೆ ಆಫ್ ಮಾಡಿದೆ? ಆಯ್ತು, ಮೆಂಟಲ್ ಬೇರೆ ನಾನು ಒಂದು ಸ್ವಲ್ಪ ಇದೊಂದು ಬದುಕಿ, ಇದೊಂದು ಜನ್ಮವೇ ಮರ್ತಾಗ್ಬಿಟ್ಟು ಅದನ್ನ ಆಫ್ ಮಾಡ್ಬಿಟ್ಟಿದೆ. ಸೊ ತಟ್ಟೆನ ಮುಚ್ತೀನಿ. ಅದು ಪ್ಲೇಟ್ ಬೇರೆ ಎಲ್ಲ ಐತೆ ಹುಡ್ಕೋರ. ಅದು ಪ್ಲೇಟ್ಗೆ ಮತ್ತೆ ಅಲ್ಲಿ ಹೋಗ್ಬೇಕು ನಾನು ಹುಡ್ಕೊಂಡು ಬರೋಕ್ಕೆ. ಇನ್ನೇ ಮುದ್ದೆಗೆ ಸಾಕಾಯ್ತು ಸೀಟು. ಕ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ಇದನ್ನು ಚೇಂಜ್ ಮಾಡೋಣ. ಬೆಂದಿದೆ ಆ ಕಡೆನೂ. ಅದು ನೋಡಿ, ಅದು ಸರಿಯಾಗಿ ಮೊಟ್ಟೆಗೆ ಹಿಡ್ದಿಲ್ಲ, ಬಟ್ ಆದರೂ ಸೈಡಲ್ಲಿ ಹೋಗ್ತಿದೆ, ಏನಾಗಲ್ಲ.
ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಇವಾಗ ರೆಡಿ ಇದೆ ಇದು, ನಾವು ತೆಕ್ಕೊಬಿಡ್ಬೇಕು ಇದ್ರೆ ಒಂದು ತಟ್ಟೆಗೆ ತಗೊಳ್ತೀವಿ. ಮತ್ತು ಇನ್ನೂ ಇದ್ದಾವೆ ಹಾಕೋದಕ್ಕೆ. ಆ್ಯಕ್ಚುಲಿ ನೋಡಿ ಮಸಾಲ ಎಲ್ಲ ಒಂದು ಕಡೆಯಿಂದ ಈ ಕಡೆ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ಹಾಕೋದು ಸುತ್ತ ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಅಕ್ಕಿ ಹಿಟ್ಟು ಹಾಕಿದೆ ನಾನು, ಹಾಗಾಗಿ ಕೋಟಿಂಗ್ ಸರಿಯಾಗಿ ಕೂತಿಲ್ಲ, ಎಲ್ಲ ಜಾರ್ಕೊಂಡು ಕೆಳಗಡೆ ಬಂದುಬಿಟ್ಟಿದೆ. ಬಟ್ ಪರವಾಗಿಲ್ಲ, ನಮ್ಮನೇಲಿ ಮಾಡ್ಕೊಳ್ತೀನಿ, ನಮಗೇನು ಈ ಥರ ಅನಿಸಲ್ಲ. ಮೊಟ್ಟೆ ಕಬಾಬ್ ರೆಡಿಯಾಗಿದೆ ಇವಾಗ. ಆ್ಯಕ್ಚುಲಿ ಗಾರ್ನಿಷಿಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಯೂಸ್ ಮಾಡಿದ್ದೀನಿ ಸಣ್ಣಗೆ ಹೆಚ್ಚಿದ್ಬಿಟ್ಟು. ಬಟ್ ಇದು ಎಕ್ಸ್ಟ್ರಾ ಆ್ಯಕ್ಚುಲಿ ಮೊಟ್ಟೆಯಿಂದ ತೆಗೆದ್ಬಿಟ್ಟೆ ಒಂದು, ಹಂಗಾಗಿ ಆ ಥರ ಇದೆ. ಸೊ ಇವಾಗ ಹಿಂಗಿದೆ ಮೊಟ್ಟೆ ಕಬಾಬ್ ರೆಡಿಯಾಗಿದೆ ಇವಾಗ. ಆ್ಯಕ್ಚುಲಿ ಗಾರ್ನಿಷಿಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಯೂಸ್ ಮಾಡಿದ್ದೀನಿ ಸಣ್ಣಗೆ ಹೆಚ್ಚಿದ್ಬಿಟ್ಟು. ಸಣ್ಣದಾಗಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ. ಸಾಂಬಾರು ಮತ್ತು ಮೊಟ್ಟೆ ಕಬಾಬು ಮತ್ತು ಪೂರ್ವಿಗೆ ಚಿಕನ್ ಕಬಾಬು. ಸೊ ನೋಡಿ, 2 ವೆರೈಟಿ ಬೇರೆ ಬೇರೆ ಇವತ್ತು. ಸೊ ಕೆನೆ ಮೊಸರಿತ್ತು, ಅದನ್ನು ಚೆನ್ನಾಗಿ ರುಬ್ಬಿಕ್ಕೆ ಇಷ್ಟಪ್ಪ ಬೆಣ್ಣೆ ಬಂತು. ಸೊ ಬೆಣ್ಣೆನ ಸ್ವಲ್ಪ ಕೂಡಿಟ್ಟಿದ್ದೀನಿ, ಅದರೊಳಗೆ ಹಾಕೊಳ್ತಾ ಇರೋದು ಬೆಣ್ಣೆನ. ಸೊ ಇವಾಗ ನೋಡಿ, ಈಗಲೇ 3-4 ಸಾರಿಯಿಂದ ತೆಗೆದಿದ್ದು ಬೆಣ್ಣೆ ಇಷ್ಟ ಇತ್ತು. ಸೊ ಕಾಯಿಸ್ಕೊಂಡು ಒಂದು ತುಪ್ಪ ಆಗುತ್ತೆ. ನಾನು ಪಾಕೆಟ್ ಮೊಸರಲ್ಲೂ ಮಾಡ್ಬೋದು, ಮತ್ತು ಪಾಕೆಟ್ ಹಾಲಲ್ಲಿ ತಂದು ಹಾಲಲ್ಲೂ ಮಾಡ್ಬೋದು. ಸೊ ಒಂದು ಸ್ವಲ್ಪ ಬೆಣ್ಣೆ ಬರುತ್ತೆ. ಸೊ ಎನ್ಕಾರು ಪಲಾವ್ಗೆ ಇಲ್ಲಾಂದರೆ ಬೆಣ್ಣೆ ಎನ್ಕಾರು ಯೂಸ್ ಮಾಡ್ತೀವಲ್ವ, ಅದಕ್ಕೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪ ಕಾಯಿಸಿಟ್ಕೊಂಡ್ರು ತುಪ್ಪ ತಿನ್ಬೋದು. ಸೊ ಏನೋ ಇರೋದ್ರಲ್ಲೊಂದು ಉಳಿತಾಯ ಅಷ್ಟೇ ನಮ್ಮದು ಇದರಲ್ಲಿ. ಸೊ ಇವಾಗ ಗ್ಯಾಸೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದ್ರಾಯಿತು. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಣ ಅಂತ ಹೇಳ್ಬಿಟ್ಟು. ಗ್ಯಾಸ್ ಕ್ಲೀನ್ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ನಮಗೆ. ಕ್ಲೀನ್ ಮಾಡಬೇಕು. ಇಡಮ್ಮ ಸಿಂಕೊಳಗಡೆ ಇಡೋ ಪಾತ್ರೆ. ಮುಗಿದ ಆಯ್ತಾ ಊಟ? ಇವತ್ತಂತೂ ಕಾರ್ ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು. ಸಿಟಿ ಮಧ್ಯದಲ್ಲಿ ಹೊಡ್ಸ್ಕೊಂಡು ಹಿಂದೆ ಅದೇ ಖುಷಿ ಆಯಿತು ಒಂದು ಕಡೆ. ಪಾತ್ರೆ ಸ್ವಲ್ಪನೇ ಇರೋದು ಅಂತ ತೊಳೆದು ಬಿಡೋಣ ಅಂತ ಬಂದಿದ್ದೀನಿ. ಪಾತ್ರೆ ಮಜ್ಜಿಗೆ ಹುಯ್ದನಲ್ಲ, ಸೊ ಜಿಡ್ಡಂಶ ಎಲ್ಲ ಹಿಡ್ಕೊಬಿಟ್ಟಿದೆ. ಮತ್ತು ನಾಳೆ ತೊಳಕ್ಕೆ ಹೋದ ಕಷ್ಟ, ಅದಕ್ಕೆಲ್ಲ ಇವಾಗ ತೊಳೆದು ಕ್ಲೀನ್ ಮಾಡೋಣ ಅಂತ ತೊಳಿತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅಟ್ಲೀಸ್ಟ್ ಕಾರ್ ಓಡಿಸಿರೋದು ಒಂದು ಸ್ಟ್ರಗಲ್ ಲೈಫು ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ ನಾನು. ಸೊ ಅದಕ್ಕೋಸ್ಕರ ಆದರೂ ಒಂದು ಲೈಕ್ ಕೊಟ್ಬಿಡಿ.